ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಭ್ಯರ್ಥಿ. ಯಾವುದೇ ಅಭ್ಯರ್ಥಿಯಲ್ಲಿ ಯಾರೇ ವೋಟ್ ಪಡ್ಕೊಳಕ್ ಬಂದಿರೋರು ನಾವು ಇಂತಹ ಕೆಲಸ ಮಾಡ್ಕೊಡ್ತೀವಿ, ನಮ್ ಎಲಿಜಿಬಿಲಿಟಿ ಇಷ್ಟಿದೆ, ಒಂದ್ MLA ಗೆದ್ರೆ ನಿಮ್ ಜನಗಳಿಗೆ ಈ ತರ ಅನುಕೂಲ ಆಗುತ್ತೆ ಅನ್ನೋರು ಯಾರು ಇಲ್ಲ ಅಲ್ಲಿ. ಅವ್ರು ಬಂದು ಒಂದ್ ಪಕ್ಷದವರು ನಮ್ಮ ಮುಸಲ್ಮಾನರ ಓಟು ನಮಗ್ ಬೇಕು ಅಂತಾರೆ, ಇನ್ನೊಂದ್ ಪಕ್ಷದವ್ರು ಬಂದ್ಬಿಟ್ಟು ಆ ಹಿಂದೂಗಳ ಓಟು ನಮಗ್ ಬೇಕು ಅಂತಾರೆ. ಬಟ್ ಆ ಹಿಂದೂಗಳಿಗೆ ಆ ಮುಸಲ್ಮಾನರ ನಂದು ಒಂದು ಪ್ರಣಾಳಿಕೆ ಇದೆ. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅಂತ ನನ್ನ ಪಕ್ಷದ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀನಿ. ಪ್ರತಿ ಒಬ್ಬರದ್ದು 10 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿಸ್ತೀನಿ, ಡೆಪ್ಟ್ ಫ್ರೀ ಇಂಡಿಯಾ ಅಂತ ಹೇಳಿ. ಈಗ ನಂದು ಸೀರಿಯಲ್ ನಂಬರ್ 10 ಸಿಲಿಂಡರ್ ಗುರ್ತು. ನಂದು ಒಂದೇ ಚಾಲೆಂಜ್, ನಾನು ಒಂದ್ಸತಿ MLA ಮಾಡಿದ್ರೆ ನಾನು 10 ಲಕ್ಷ ರೂಪಾಯಿ ಪ್ರತಿ ಒಬ್ಬರದ್ದು ಸಾಲ ಮನ್ನಾ ಮಾಡಿ ತೋರಿಸ್ತೀನಿ. ಪ್ರತಿಯೊಂದು ಮನೆಗೆ 10 ಸಿಲಿಂಡರ್ ಕೂಡ ಫ್ರೀ ಕೊಡ್ತೀನಿ ಅಂತ ಹೇಳಿ. ಮುಸ್ಲಿಮ್ಸ್ ಅವರು ದುಡ್ಡಿನ ಆಸೆಗೆ ನನಗ್ ಫೋನ್ ಮಾಡಿ ಅವಚ್ಚ ಶಬ್ದಗಳಿಂದ ಬೈದಿ ನಿಂದಿಸಿ ಬೈತಾ ಇದ್ದಾನೆ, ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಅಲ್ವಾ? ಇದು ರಿಟರ್ನಿಂಗ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. FIR ಕಾಪಿ ನೀವು ಹಾಕ್ಲೇಬೇಕು. ಯಾಕಂದ್ರೆ ಆಫೀಸಲ್ಲಿ ಮೀಟಿಂಗ್ ಕರೆದಾಗ ರಿಟರ್ನಿಂಗ್ ಆಫೀಸರ್ಗೆ ಸುಪ್ರೀಂ ಯಾರು ಅಂತ ಹೇಳಿದ್ರೆ ಅಬ್ಸರ್ವರ್ ಒಂದೇ. ಅಬ್ಸರ್ವರ್ ನಾನ್ ಗೆದ್ರೆ ಈ ಕೆಲಸ ಮಾಡ್ಕೊಡ್ತೀನಿ, ಇದು ಬಾವುಟ ಹಿಡ್ಕೊಂಡು ಓಡಾಡೋನು ಈ ತರ ಫೋನ್ ಮಾಡಿ ನನ್ಗೆ ಧಮಕಿ ಕೊಟ್ಟಿದ್ದಾನಂದ್ರೆ ಅಂತಾರೆ ಇದಕ್ಕೆ ಪೀಸ್ಫುಲ್ ಎಲೆಕ್ಷನ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದು ದಾವಣಗೆರೆಯಲ್ಲಿ ನಡೀತಾ ಇರುವಂತದ್ದು. ಇದು ಅಖಂಡ ಭಾರತಕ್ಕೆ ನಿರ್ಮಾಣ ಮಾಡಿರುವಂತದ್ದು. ಇದು ಆಚಾರ್ಯ ಚಾಣಕ್ಯ ಕಟ್ಟಿರುವಂತ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಐಡಿಯಾಲಜಿ ಮೇಲೆ ನಡೆಯುವಂತ ದೇಶ ಇದು ನಮ್ದು. ಇದಿರುವಂತದ್ದು ಎಲ್ಲ ರಿಕಾರ್ಡಿಂಗು ಕೂಡ ಕಳಿಸಿದ್ದೀನಿ ನಾನು. ಮೊಹಮ್ಮದ್ ವಸೀಂ ಅವನ ಹೆಸರು. ಈ ಕ್ಯಾಬಿನೆಟ್ ಕಾಂಗ್ರೆಸ್ ಅಲ್ಲಿದೆ ದಾವಣಗೆರೆಯಲ್ಲಿ. ಒಬ್ಬ 3 ವರ್ಷದಿಂದ ಸಾಲದಿಂದ ಸಾಯ್ತಾ ಇರುವಂತ ಜನಗಳಿಗೆ 170 ಜನಕ್ಕೆ ಉಳಿಸಿದೀನಿ. ಅವ್ರ ಕೈಲಿ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. ನೀವು ಸಿಗ್ತಾ ಇರ್ಲಿಲ್ಲ ಅಂದ್ರೆ ನಾವು ಸಾಯ್ತಾ ಇದ್ವಿ ಅಂತ ಹೇಳಿದ್ದಾರೆ. ಈ ಏಜೆಂಟ್ಗಳು DRS ಸರ್ಟಿಫಿಕೇಟ್ ಅಲ್ಲಿ ಇಲ್ದಂಗೆ ಅವ್ರ ಮನೆಗಳ ಹತ್ರ ಹೋಗಿ ಅವ್ರಿಗೆ ಸಾಲಗಾರರು ಸತಾಯಿಸ್ತಾ ಇರೋದನ್ನ ನಾನು ನಿಲ್ಸಿದೀನಿ. ಅವ್ರಿಗೆ ಲೋಕ್ ಅದಾಲತ್ಗೆ ನೋಟಿಫಿಕೇಶನ್ ಹಾಕ್ಸಿ ಅದ್ರ ಪ್ರಕಾರ 70 to 90% ಲೋನ್ ನ ವೇ ಆಫ್ ಮಾಡಿಸಿದೀನಿ. ನನ್ನ ಕೈಲಿ ಒಂದು ಪವರ್ ಬಂದ್ರೆ ನಾನು 10 ಲಕ್ಷ ರೂಪಾಯಿ ಗಂಟ ಸಾಲ ಮನ್ನಾ ಮಾಡಿಸಬಹುದು ಅಂತ ಗ್ಯಾರಂಟಿ ಕೊಟ್ಟಿದ್ದೀನಿ. ನಮ್ಗೊಂದು ಕಾನೂನು ಭದ್ರತೆ ಇಲ್ವಾ? ಅಲ್ಲಿ ಹೋಗಿ ಹೋಗಿ ಹೇಳಿದೀವಿ ಈ ತರ ಮಾಡಿದಾರ ಅಂದ್ರೆ ಇಲ್ಲಿ ಗಂಟ ಅವ್ರು FIR ಮಾಡಿಸಿಲ್ಲ ಅಂತ ಹೇಳಿದ್ರೆ ಇಲ್ಲ ಕಾನೂನೇ ಅವ್ರು ಬರ್ಬಿಟ್ಟಿದಾರ ಅಂತ ತಿಳ್ಕೊಬೇಕಾ? ಈ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಇರ್ತಾರಲ್ಲ ಅವ್ರ ಕೈಲಿ ಎಲೆಕ್ಷನ್ ಟಿಕೆಟ್ ಕೊಡ್ತೀನಿ. 6,000ಕ್ಕಿಂತ ಹೆಚ್ಚು ಈ ತಾಲೂಕ್ ಪಂಚಾಯತಿಗೆ ಟಿಕೆಟ್ ಕೊಡ್ತೀನಿ ನಾನು. ಪಕ್ಷ ಕಟ್ 3 ವರ್ಷ ಆಗಿದೆ. ಮನೆ ಮನೆಗೆ ಹೋಗಿ ನನ್ಗೋಸ್ಕರ ಕ್ಯಾಂಪೇನ್ ಮಾಡಿದ್ದಾರೆ. ಸೀರಿಯಲ್ ನಂಬರ್ 10 ಓಟ್ ಹಾಕಿ, ಸಿಲಿಂಡರ್ ಗುರುತು ಓಟ್ ಹಾಕಿ ಅಂತ. कर्नाटका का मेरी खुद की पार्टी है, मैं नेशनल